ನಾನು ಕೆಟ್ಟ ಮಾತಾಡಿದ್ದು ಅದ್ಯಾವ ಪೋಳಿ ಮಗ ಹಂಗಂತಾನೆ? ಶಿವ ನೀವೀಗ ಮಾತಾಡಿದ್ದು ಕೆಟ್ಟ ಮಾತೆ. ನೀವು ಬಾಯಿ ಬಿಟ್ರೆ ಕೆಟ್ಟ ಮಾತು ಹಂಗಂಗೆ ಉದುರುತ್ತೆ. ನೀವು ಶಾನ್ಭೋಗ್ರ ಹೆಂಡ್ತಿ. ರಾಮಣ್ಣವರು ಅಂದರೆ ತಿಪ್ಟೂರು ತಾಲೂಕಲ್ಲ, ಕಡೂರು ಹಾಸನ ಸೀಮೆಗೂ ಒಳ್ಳೆ ಹೆಸರು. ಅವ್ರ ಹೆಂಡ್ತಿ ಹಾಕೊಂಡು ವಚನ್ ಮಾತಾಡ್ಬೇಕ್ರ. ನೀವು ಹಿಂಗೆ ಮಾತಿಗೆ 3 ಸಲ ಕೆಟ್ಟ ಮಾತಾಡ್ತೀರಿ. ಮಕ್ಕಳು ಅದನ್ನೇ ಕಲ್ತಿದ್ದಾವೆ. ಐನೇ ಮಕ್ಳಿಗೆ ಪಾಠ ಹೇಳು ಅಂತಂದ್ರೆ ನನಗೆ ಉಪದೇಶ ಮಾಡ್ತೀಯಾ? ನಿನಗಲ್ಲ, ನಿಮ್ಮ ಅಪ್ಪನಿಗೆ ಹೇಳುವ ಬುದ್ಧಿ ಇದೆ ನನ್ನ ತಿಳ್ಕೊ. ಮಾತೆತ್ತಿದ್ರೆ ನಮ್ಮ ಯಜಮಾನ್ರು ಅಷ್ಟು ಒಳ್ಳೆಯವರು, ಇಷ್ಟು ಒಳ್ಳೆಯವರು, ಈ ಅಮ್ಮ ಹಿಡಿಂಬೆ ತಾಕಿ ಅಂತ ಊರವರೆಲ್ಲ ಹೇಳೋದು ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಅವ್ರು ಅಷ್ಟು ಒಳ್ಳೆಯವರಾಗಿದ್ರೆ ಈ 2 ಪಿಶಾಚಿಗಳನ್ನು ನನ್ನ ಮಡ್ಲಿಗೆ ಹಾಕಿ ಯಾಕೆ ಸತ್ತು ಹೋಗ್ಬೇಕಿತ್ತು? ಅದು ಸರಿನಾ? ಕೇಳೋರ್ನ. ಇನ್ಯಾರನ್ನ? ಸತ್ತು ಹೋಗಿದಾರ ನಮ್ಮ ಯಜಮಾನ್ರು, ಅವ್ರನ್ನ. ಅಯ್ಯೋ ಪಾಪ ಅಂತ ಸುಮ್ಮನೆ ಇದ್ರೆ ಊರ್ನಲ್ಲಿರೋ ಅಡ್ನಾಡಿಗಳೆಲ್ಲ ನಂಗೆ ಬುದ್ಧಿ ಹೇಳ್ತಾರೆ. ಆ ಮಾದೇವಯ್ಯ ಊರು ತೀರ್ಪೆ ಮಾಡ್ಕೊಂಡು ಬಂತು, ಆ ವೈನು ನಂಗೆ ಬುದ್ಧಿ ಹೇಳ್ತಾನೆ. ಮಾಡಕ್ ಬೇರೆ ಕೆಲ್ಸವಿಲ್ವಲ್ಲ ಅಂತ ನಮ್ಮನೆಯವರೇ ಅವನಿಗೆ ಮಕ್ಳಿಗೆ ಅಕ್ಷರ ಕಲ್ಸು ಅಂತ ಹೇಳಿದ್ದು, ಇವತ್ತು ನಂಗೆ ಉಪದೇಶ ಮಾಡಕ್ ಬರ್ತಾನೆ. ಓಹ್, ಇವನ ಅಪ್ಪ ಸತ್ತಾಗ ಅಪ್ಪನ ಇನ್ನು ತೊಟ್ಲು ಮಗು, ಇವೆರಡನ್ನೂ ಬೆಳೆಸೋಕೆ 10 ವರ್ಷದಿಂದ ನಾನೇನು ಕಡಿಮೆ ಕಷ್ಟನ ಪಟ್ಟಿದ್ದು. ಆಗಿವೆಲ್ಲ ಎಲ್ಲ ಹೋಗಿದ್ರಂತೆ. ಈಗ ಎಲ್ಲರೂ ನಾನು ಅನ್ನಕ್ ಬಂದವ್ರೆ, ತೋಳ ಗುಂಡಿಗೆ ಬಿಟ್ಟು ಆಳಗೊಂದು ಕಲ್ಲು ಅಂತ. ನಾನೇ ಕೆಟ್ಟೋಳಂತೆ, ನನ್ನಿಂದ ಮಕ್ಳು ಹಾಳಾಗಿದ್ದಾರಂತೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ.